ಭಾರತದ ಈ ಚುನಾವಣೆಯಲ್ಲಿ NDAನ ಕೆಳಗಿಳಿದಿದ್ದೇನು ಅಂತ ಕೇಳಬಾರ್ದೀಗ. ಬಿಜೆಪಿಯನ್ನ ಕೆಳಗಿಳಿದಿದ್ದೇನು? ಎಕ್ಸಾಕ್ಟ್ಲಿ, ಬಿಜೆಪಿಯನ್ನ ಕೆಳಗಿಳಿದಿರೋದು ಯಾವುದು? 4 ರಾಜ್ಯಗಳ ಪಾತ್ರ ತಕ್ಷಣಕ್ಕೆ ಕಾಣಿಸ್ತಾ ಇರೋದು. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ ಹಾಗೂ ಮಹಾರಾಷ್ಟ್ರ. ಈ 4 ರಾಜ್ಯಗಳು NDA ಅಲ್ಲ, ನಾನು ಹೇಳ್ತಿರೋದು ಭಾರತೀಯ ಜನತಾ ಪಕ್ಷದ ಸಾಮರ್ಥ್ಯವನ್ನ ಕುಗ್ಗಿಸಿ ಹಿಂದಕ್ಕೆ ಎಳೆದಿರೋದು. ಅದರಲ್ಲಿ ಉತ್ತರ ಪ್ರದೇಶ ಮತ್ತು ಬಂಗಾಳ ಕ್ಯಾಟಗರಿ ಎನಲ್ಲಿದೆ, ಜಾಸ್ತಿ ಎಳೆದಿದೆ. ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಕ್ಯಾಟಗರಿ ಬಿ ನಲ್ಲಿದೆ, ಸ್ವಲ್ಪ ಕಡಿಮೆ ಹೇಳಿದ್ದಾರೆ. ಯಾಕಂದ್ರೆ ರಾಜಸ್ಥಾನದಲ್ಲಿ 6-4 ಬರ್ಬೋದು ಅನ್ನೋ ಜಾಗದಲ್ಲಿ ಒಂದು 11 ತೋರಿಸ್ತಾ ಇದೆ ನಿಮಗೆ. ಮಹಾರಾಷ್ಟ್ರನಲ್ಲಿ ಇನ್ನೊಂದು 5-6 ಎಕ್ಸ್ಟ್ರಾ ಬಿಜೆಪಿಗೆ ಬರ್ಬೋದಾಗಿತ್ತು ಅನ್ನೋದು ಇಂಡಿಯಾ ಅಲಯನ್ಸ್ ಅಲ್ಲಿ ತೋರಿಸ್ತಾ ಇದೆ ನಿಮಗೆ, ಅಲ್ವಾ? ಈ 4 ರಾಜ್ಯಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇರೋಂಗೆ ಕಾಣಿಸ್ತಾ ಇದೆ. ಬಟ್ ಅದು ವ್ಯತ್ಯಾಸಗಳ ಬದಲಾವಣೆ ಆಗ್ತಾನೆ ಇಲ್ಲ ಸರ್, ಅದಕ್ಕೆ ಹೋಲ್ಡ್ ಆಗಿ ನಿಂತ್ಕೊಳ್ತಾ ಇದೆ. ಅದನ್ನೇ ನಿಮ್ಗೆ ಅವಾಗ್ಲಿಂದ ಹೇಳ್ತಿರೋದು. ಈ 1 ಗಂಟೆ ಕಳೆದಾಗ ಏನಾಗತ್ತೆ ನೆಕ್ಸ್ಟು ಅಂತಂದ್ರೆ, ವಿಚ್ ಈಸ್ ರಫ್ಲಿ 12:30-1 ಗಂಟೆ ಟೈಮಲ್ಲಿ ರಿಸಲ್ಟ್ಸ್ ನಿಮ್ಗೆ ಏನು ಗೊತ್ತಾಗುತ್ತೆ? ರಿಸಲ್ಟ್ ಸಿಕ್ಲಿಕ್ಕಿಲ್ಲ, ಆದರೆ ಎಲ್ಲಿ ಹೋಗಿ ಸೆಟ್ಲ್ ಆಗ್ಬೋದು ಈ ಬ್ಯಾಂಡ್ ಒಳಗಡೆ ಇವರುಗಳು ಅನ್ನೋದು ಒಂದು ಲೆಕ್ಕ ಬರುತ್ತೆ. ಇನ್ ಬಿಟ್ವೀನ್ ಅಂತವೆಲ್ಲ ಹಂಗೆ ಇಷ್ಟರಿಂದ ಇಷ್ಟ ಬ್ಯಾಂಡ್ ಅಂದ್ರೆ 10ರಿಂದ 15, 100ರಿಂದ 125 ಈ ಬ್ಯಾಂಡ್ ಸಿಕ್ಕಿಬಿಡುತ್ತೆ ಅಂತ ನನ್ನ ಲೆಕ್ಕಾಚಾರ, ಅಲ್ವಾ? ಒಂದನ್ನು ನೀವು ನೋಟಿಸ್ ಮಾಡಿ, ಏನೇ ಏರ್ಪೇರುಗಳಾಗ್ತಾ ಇರಬಹುದು ಬೆಳಗ್ಗೆಯಿಂದಾನು, NDA 275 ಇಂದ ಲೆಸ್ ಒಂದ್ಸರಿನೂ ಬಂದಿಲ್ಲ, ಒಂದ್ಸರ್ತಿನೂ ಬಂದಿಲ್ಲ. 290 ಕೆಳಗಡೆ ಹೋಗ್ತಾ ಇಲ್ಲ, 290 ಮೇಲೆ ಇದ್ದಾರೆ, ಅಲ್ಲೇ ಇದ್ದಾರೆ. ಹೌದು, ಅಂದ್ರೆ 275 ಪ್ಲಸ್ ಅಲ್ಲಿ ಇದ್ದಾರೆ. ಎಷ್ಟೆಲ್ಲಾರು ಇದ್ಕೊಳ್ಳಿ, ಅವರು ಬಹುಮತಕ್ಕಿಂತ ಕೆಳಗಡೆ ಹೋಗ್ತಾ ಕೆಳಗೆ ಬರ್ತಾ ಇಲ್ಲ. ಹೌದು. ಅದೇ ರೀತಿ ಇಂಡಿಯಾ ಅಲಯನ್ಸ್ ನೀವು ಏನೇ ಏರ್ಪೇರ್ ಆಗ್ತಾ ಇರಲಿ 250 ಕ್ರಾಸ್ ಆಗ್ತಾ ಇಲ್ಲ. 25 ಸೀಟ್ ಹೆಚ್ಚು ಕಡಿಮೆ ಆಟ ಆಡ್ತಾ ನಡೀತಾ ಇದೆ, ಅಷ್ಟರೊಳಗೆ ಅವ್ರು ಕ್ರಾಸ್ ಆಗ್ತಾ ಇಲ್ಲ. ಅವರು 220 ಹಿಂದೆ ಮುಂದೆ. ವೇರ್ ಆಸ್ ಅದರ್ಸ್ ನೋಡಿ, ಅವರು ತುಂಬಾ ವಿಪರೀತವಾಗಿ 40-30 ಇದ್ದವರು 19-20 ರೇಂಜ್ ಇಳಿತಿದ್ದಾರೆ. ಯಾಕೆ? ಅದರ್ಸ್ ಆರಂಭದಲ್ಲಿ ನವೀನ್ ಪಟ್ನಾಯಕ್ದು ಹೆವಿ ಇತ್ತು, ಡೌನ್ ಆಗ್ತಾ ಹೋಯ್ತು ನಿಮಗೆ, ಇಳಿತು ಕೆಳಕದು ಅದರ್ಸ್ ಅಲ್ಲಿ, ಅಲ್ವಾ? ಹಾಗೆ YSRCP ಇಳಿತು ಕೆಳಕ್ಕೆ, ಎಲ್ಲ ಅದರ್ಸ್ ಅಲ್ಲಿ ಮೈನಸ್ ಕಾಣಿಸ್ಕೊಳ್ಳುತ್ತೆ. ಅದರ್ಸ್ ಅಲ್ಲಿ ಇಳಿತಾ ಇದೆ ನಿಮ್ಗೀಗ ಕೆಳಕ್ಕೆ ನಂಬರ್ಸ್. ಬಟ್ ಅದು ಅದರ್ಸ್ ಇದ್ದಿದ್ದು NDA ಕಡೆ ಕಾಣಿಸ್ಕೊಳ್ತಾ ಇದೆ ಸರ್, INDA ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲರೂ ಕಾಣಿಸ್ಲಿ, ಬಟ್ ಇಳಿತಾ ಇದೆ. ರಿವರ್ಸ್ ಬನ್ನಿ, NDA ಬಹಳ ದೀರ್ಘಕಾಲದಿಂದ 300 ಕ್ರಾಸ್ ಮಾಡಕ್ಕಾಗ್ತಾ ಇಲ್ಲ. ಹೌದು, ದೀರ್ಘಕಾಲದಿಂದ INDA 235 ಕ್ರಾಸ್ ಮಾಡಕ್ಕಾಗ್ತಾ ಇಲ್ಲ. ಅವ್ರ ಕೈಲೂ ಆಗ್ತಾ ಇಲ್ಲ ಕ್ರಾಸ್ ಮಾಡಕ್. ಅದನ್ನ ದೀರ್ಘಕಾಲದಿಂದ ಮುಂದಿನ 2 ಗಂಟೆ ಕಾಲದಲ್ಲಿ ಏನ್ ಬೇಕಾದ್ರು ಯಾರು ಬೇಕಾದ್ರೂ ಕ್ರಾಸ್ ಮಾಡ್ಬೋದು ಬೇಕಾರೆ, ಹೌದು, ಅದು ಬೇರೆ ವಿಚಾರ ಅದು. ಹಾಗಾಗಿ ಈ ಬ್ಯಾಂಡ್ ಸಿಗಕ್ ಸ್ಟಾರ್ಟ್ ಆಗಬಹುದು ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ನಮಗೆ. ಇನ್ನೊಂದು 1.5 ಗಂಟೆಯಲ್ಲಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳುವೆ 14-15ನೇ ರೌಂಡ್ಗಳ ಆಸುಪಾಸಕ್ಕೆ ಬಂದು ಬರ್ತಾರೆ ಎಲ್ಲರೂ.